ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವಿಂಗ್ ಲಿಟ್ಲ್ ವರ್ಡ್. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಂದರೆ ಗಣೇಶ ಚತುರ್ಥಿ ಬಂತು, ಗಣೇಶನ ಹಬ್ಬ. ಅದಕ್ಕೆ ಗಣೇಶನಿಗೆ ಪ್ರಿಯವಾದ ಮೋದಕ, ಅವನಿಗೆ ಸಿಹಿ ತಿನಿಸುಗಳು ತಿಂಡಿಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಮಾಡೋಣ. ಮೊದಲು ಮೋದಕ ಮಾಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾಲಿಸಿಟ್ಟಿದ್ದೆ. ಇದು ಒಂದು 10 ನಿಮಿಷ ಬಿಟ್ಟಿದ್ದೆ, ಚೆನ್ನಾಗಿ ನೆನ್ಕೊಂಡಿದೆ. ಸಣ್ಣದಾಗಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉದ್ದಬೇಕು. ಉದ್ದಿ ಅದಕ್ಕೆ ಸೂಸ್ಲ ಮಾಡಿಟ್ಟಿದ್ದೀನಿ. ಸೂಸ್ಲನ ತುಂಬಬೇಕು. ನೋಡಿ ಇವಾಗ ಉತ್ತಾ ಇದ್ದೀನಿ. ಚೆನ್ನಾಗಿ ಉದ್ಬಿಟ್ಟು ಎಲ್ಲವೂ ಉದ್ದಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ಹೀಗೆ ತುಂಬಿ ಅದನ್ನು ಮೋದಕದ ಆಕಾರದಲ್ಲಿ ಮಾಡಬೇಕು. ಇದೇ ಥರ ಎಲ್ಲವೂ ಮಾಡಿಟ್ಕೊಳ್ಳೋಣ. ನೋಡಿ ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು, ಅಂದರೆ 4 ಬಟ್ಲು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೇ ಜರಡಿ ಹಿಡಿದು 2 ಬಟ್ಲು ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ. 2 ಚಮಚೆ ಚಿಲ್ಲಿ ಪೌಡ್ರ್, ಖಾರ ಪುಡಿ, 1/4 ಸ್ಪೂನು ಸೋಡಾ, 2 ಸ್ಪೂನು ಸಾಲ್ಟ್, ಉಪ್ಪು, ನಂತರ ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಅಜ್ವಾನ, ಓಂಕಾಳು ಅಂತಾರಲ್ವ ಅದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಣ ಹಿಟ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಂಗು ಹಾಕೋದು ಮರ್ತಿದ್ದೆ, ಅದಕ್ಕೆ ಹಾಕಿದೆ. ಇವಾಗ ಸ್ವಲ್ಪ ಕಾದ ಎಣ್ಣೆನ ಹಾಕಿ ಚೆನ್ನಾಗಿ ಕಾಲಿಸ್ಬೇಕು. ಮಿಕ್ಸ್ ಮಾಡಿ ಈ ಥರ ನೋಡಿ ಉಂಡೆ ಥರ ಆಗಬೇಕದು. ಆ ಥರ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಾಲಿಸ್ಬೇಕು. ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಾಲಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಮಿದುವಾಗಿರಬೇಕು, ಗಟ್ಟಿ ಆಗಬಾರ್ದು. ನೋಡಿ ಈ ಥರ ಮೆತ್ತಗಿರಬೇಕು. ಒಂದು 5 ಮಿನಿಟ್ಸ್ ಮುಚ್ಚಿಟ್ಟು ನಂತರ ಚಕ್ಲಿ ಒಳ್ಳಿರುತ್ತಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದಕ್ಕೆ ಪ್ಲೇಟ್ ಹಾಕಿ ಸ್ವಲ್ಪ ಸಣ್ಣದಾಗಿ ಉಂಡೆ ಥರ ಮಾಡಿ ಅದಕ್ಕೆ ಹಾಕಿಬಿಟ್ಟು ಡೈರೆಕ್ಟು ಕಾದ ಎಣ್ಣೆಗೆ ಹಾಕ್ಕೋಬೋದು. ಆದರೆ ಉಗಿ ತಾಕುತ್ತಲ್ವ, ಅದಕ್ಕೆ ನಾನೇನು ಮಾಡ್ತೀನಿ, ಅದನ್ನು ಒಂದು
ಪೇಪರ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಚಕ್ಲಿನ ಒತ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಒತ್ಕೊಂಡು ಆಮೇಲೆ ಒಂದೊಂದಾಗಿ ಎಣ್ಣೆಯಲ್ಲಿ ಕಾದ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ ಒಂದೊಂದಾಗಿ ಈ ಥರ ಮೊದಲೇ ಚಕ್ಲಿ ಮಾಡಿಟ್ಕೊಂಡ್ರೆ ನೋಡಿ ಎಲ್ಲಿ ಕಟ್ಟಾಗಿಲ್ಲ, ಚಕ್ಲಿ ಚೆನ್ನಾಗಿ ಬಂದಿವೆ. ನೋಡಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡೋಣ ಇವಾಗ. ನೋಡಿ ಇದೇ ಥರ ಮಾಡಿಟ್ಕೊಂಡು ಹಾಕಿದರೆ ಎಲ್ಲೂ ಕಟ್ಟಾಗಲ್ಲ. ಈಗ ರೆಡಿಯಾಗಿದೆ ಚಕ್ಲಿ ಕೂಡ. ತುಂಬ ಕ್ರಿಸ್ಪಿಯಾಗಿ ಬರ್ತವೆ ಚಕ್ಲಿ, ನಾ ಹಾಕಿರೋ ಮೆಜರ್ಮೆಂಟಲ್ಲಿ ಹಾಕಿದರೆ. ಇವಾಗ ಇದನ್ನೇ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಬಾದಾಮಿ ಹಾಕ್ತಾಯಿದ್ದೀನಿ. ಇದು ಬೇಸನ್ ಲಾಡುಗೆ ಕಡಲೆ ಹಿಟ್ಟು ಯೂಸ್ ಮಾಡ್ತಾರೆ. ಅದನ್ನು ಕರೆದು ತಕ್ಕೊಳ್ಳೋಣ. ತುಪ್ಪದಲ್ಲಿ ತಕ್ಕೊಂಬಿಟ್ಟು ಒಂದು ಬಟ್ಲು ಹಿಟ್ಟು ಹಾಕ್ತಾಯಿದ್ದೀನಿ ಇವಾಗ. ಅದನ್ನು ಚೆನ್ನಾಗಿ ಹುರಿದ್ಕೋಬೇಕು. ಅದು ಎಲ್ಲ ಹಸಿ ವಾಸನೆ ಹೋಗಬೇಕು, ಆ ಥರ ಹುರಿದ್ಕೋಬೇಕು. ಚೆನ್ನಾಗಿ ಹುರಿದ್ರೆ ಉಂಡೆ ಚೆನ್ನಾಗಿ ಆಗ್ತವೆ. ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಬೇಕಾದರೆ ಮೇಲೆ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಉಗುರು ಬೆಚ್ಚಗಾಗುತ್ತಲ್ಲ, ಆ ಥರ ಆದಮೇಲೆ ಸಕ್ಕರೆ ಪುಡಿ ಹಾಕಿದ್ದೀರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಸ್ವಲ್ಪ ಬೇಕಾದರೆ ಕೈಗೆ ಹತ್ತುತ್ತೆ ಅಂತಂದರೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಬಿಟ್ಟು ನೋಡಿ ಕೈಲೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಉಂಡೆ ಕಟ್ತಾಯಿದ್ದೀನಿ ಇವಾಗ. ಆಗಲೇ ಕರೆದಿಟ್ಕೊಂಡಿದ್ನಲ್ವ ಆ ಬಾದಾಮಿಯನ್ನು ಈ ಥರ ಅದರಲ್ಲಿ ಸಿಗಿಸಿ ಕಟ್ಟಿಡಬೇಕು. ನೋಡಿ ಈಗ ರೆಡಿಯಾಗಿದೆ. ಇದು ಉಂಡಿನ ಮಾರನೇ ದಿನ ಮಾಡಿದ್ದು ನಾನು, ಅವತ್ತು ಮಾಡೋಕ್ಕಾಗಲಿಲ್ಲ. ನೋಡಿ ಇದು ಬೇಸನ್ ಲಾಡು ರೆಡಿಯಾಗಿವೆ ಇವಾಗ. ನೋಡಿ ಒಂದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಿಡಿಯೋ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.